ನಮಸ್ಕಾರ. ಭಾರತದ ಜನಗಣತಿ 2027ರ ಕೆಲಸದಲ್ಲಿ HLBC ವೆಬ್ ಮ್ಯಾಪಿಂಗ್ ಅಪ್ಲಿಕೇಶನ್ ಬಳಸುವಾಗ ಕೆಲವೊಂದು ತೊಂದರೆಗಳು ಬರೋದು ಸಹಜ. ಆ ಸಾಮಾನ್ಯ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರಗಳೇನು ಅಂತ ಈ ವಿವರಣೆಯಲ್ಲಿ ನೋಡೋಣ ಬನ್ನಿ. ಓಕೆ, ಹಾಗಿದ್ರೆ ಶುರು ಮಾಡೋಣ. ನೋಡಿ, ಯಾವುದೇ ಸಮಸ್ಯೆ ಬಂದ್ಮೇಲೆ ಅದನ್ನು ಸರಿ ಮಾಡೋದ್ಕಿಂತ ಸಮಸ್ಯೆ ಬರದ ಹಾಗೆ ನೋಡ್ಕೊಳ್ಳೋದೇ ಬೆಸ್ಟ್ ಅಲ್ವಾ? ಹಾಗಾಗಿ ನಾವು ಮೊದಲು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಈ ಅಪ್ಲಿಕೇಶನ್ನ ಕೆಲಸ ಎಕ್ದಮ್ ಸ್ಮೂದಾಗಿ ಆಗ್ಬೇಕು ಅಂದ್ರೆ ನಾವು ಮೊದಲೇ ಸ್ವಲ್ಪ ಸಿದ್ಧತೆ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ. ಅದಕ್ಕೆ ಬೇಕಾದ ಕೆಲವು ಸಿಂಪಲ್ ಟಿಪ್ಸ್ ಏನು ಅಂತ ಈಗ ನೋಡೋಣ. ಸರಿ, ಅಪ್ಲಿಕೇಶನ್ ಸ್ಲೋ ಆಗಬಾರ್ದು ಅಥವಾ ಎರರ್ ಬರಬಾರ್ದು ಅಂದ್ರೆ ಈ ಬೇಸಿಕ್ ಪಾಯಿಂಟ್ಸ್ನ ನೆನಪಿಟ್ಕೊಳ್ಳಿ. ಯಾವಾಗ್ಲೂ ಇಂಟರ್ನೆಟ್ ಸ್ಪೀಡ್ ಚೆನ್ನಾಗಿರಬೇಕು. ಬ್ಯಾಕ್ಗ್ರೌಂಡಲ್ಲಿ ಬೇಡದೇ ಇರೋ ಅಪ್ಲಿಕೇಶನ್ಗಳನ್ನೆಲ್ಲ ಕ್ಲೋಸ್ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇದನ್ನ ಮೊಬೈಲ್ನಲ್ಲಿ ಬಳಸೋಕೆ ಹೋಗಬೇಡಿ, ಬರೀ PC ಅಥವಾ ಲ್ಯಾಪ್ಟಾಪ್ನಲ್ಲಿ ಮಾತ್ರ ಬಳಸಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಮ್ಮ ಕಂಪ್ಯೂಟರನ್ನು ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿರುತ್ತೆ. ಅಂದ್ರೆ C ಡ್ರೈವನ್ನ ಜಾಸ್ತಿ ತುಂಬಿಸ್ಬೇಡಿ, ಮತ್ತೆ ಡೌನ್ಲೋಡ್ಸ್ ಫೋಲ್ಡರ್ ಇದೆಯಲ್ಲ ಅದನ್ನ ಆಗಾಗ ಕ್ಲಿಯರ್ ಮಾಡ್ತಾ ಇರಿ. ಸರಿ, ಇಲ್ಲಿವರೆಗೂ ನೋಡಿದ್ದೆಲ್ಲರಿಗೂ ಅನ್ವಯಿಸುವ ಸಾಮಾನ್ಯ ಸಲಹೆಗಳು. ಈಗ ಚಾರ್ಜ್ ಅಡ್ಮಿನ್ಗಳಂತಹ ನಿರ್ದಿಷ್ಟ ಜವಾಬ್ದಾರಿ ಇರುವವರಿಗೆ ಕೆಲವು ವಿಶೇಷ ಸೂಚನೆಗಳಿವೆ. ಅವುಗಳನ್ನು ನೋಡೋಣ ಬನ್ನಿ. ನಿರ್ವಾಹಕರು ಈ ಕೆಲವು ವಿಷಯಗಳ ಬಗ್ಗೆ ತುಂಬಾನೇ ಜಾಗ್ರತೆ ವಹಿಸಬೇಕು. ಇದರಿಂದ ಡೇಟಾ ಗೊಂದಲ ಆಗೋದನ್ನ ತಪ್ಪಿಸಬಹುದು. ಉದಾಹರಣೆಗೆ, ಒಬ್ಬರೇ ಬಳಕೆದಾರರು ಒಂದೇ ಸಾರಿ 2 ಬೇರೆ ಬೇರೆ ಸಿಸ್ಟಮ್ಗಳಿಂದ ಲಾಗಿನ್ ಆಗೋ ಪ್ರಯತ್ನವನ್ನಂತೂ ಮಾಡಲೇಬಾರದು. ಈಗ ನಾವು ಅತಿ ಹೆಚ್ಚು ಎದುರಿಸುವ ಸಮಸ್ಯೆಗೆ ಬರೋಣ. ಅದೇನಪ್ಪ ಅಂದ್ರೆ, ನಾವು ಮಾಡಿರೋ ಕೆಲಸವನ್ನ ಸೇವ್ ಮಾಡಕ್ ಹೋದಾಗ ಬರುವಂತಹ ಎರರ್ಗಳು. ಎಲ್ರಿಗೂ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಒಂದು ಕಾಮನ್ ಎರರ್ ಅಂದ್ರೆ ಅದು ಮ್ಯಾಪ್ ಸರ್ವರ್ಗೆ ಸಂಬಂಧಿಸಿದ್ದು. ಅದು ಯಾವುದು ಮತ್ತೆ ಅದನ್ನ ಸರಿ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಈ ಸ್ಕ್ರೀನ್ಶಾಟ್ನಲ್ಲಿ ಕಾಣ್ತಾ ಇದೆಯಲ್ಲ, ಮ್ಯಾಪ್ ಸರ್ವರ್ ಫೇಲ್ ಟು ರೆಸ್ಪಾಂಡ್ ಅಂತ. ಇದು ಸಾಮಾನ್ಯವಾಗಿ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ವೀಕ್ ಆದಾಗ ಅಥವಾ ಡ್ರಾಪ್ ಆದಾಗ ಹೀಗೆ ಬರುತ್ತೆ. ನೋಡಿ, ಇದಕ್ಕಿರೋ ಪರಿಹಾರ ತುಂಬಾ ಸಿಂಪಲ್. ಲಾಗೌಟ್ ಎಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ 3 ಸ್ಟೆಪ್ಸ್. ಮೊದಲು ಆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮ್ಯಾಪ್ ಇದೆಯಲ್ಲ ಅದನ್ನ ಸ್ವಲ್ಪ ಝೂಮ್ ಇನ್ ಅಥವಾ ಝೂಮ್ ಔಟ್ ಮಾಡಿ. ಅಷ್ಟೇ. ಈಗ ಮತ್ತೆ ಸೇವ್ ಮಾಡಿ ನೋಡಿ, ಖಂಡಿತ ಆಗುತ್ತೆ. ಈಗ CMMS ಸರ್ವರ್ಗೆ ಸಂಬಂಧಪಟ್ಟ ಹಾಗೆ ಬರುವ ಇನ್ನೊಂದು ಇದೇ ತರದ ಎರರ್ ಬಗ್ಗೆ ನೋಡೋಣ. ಇದು ಹೆಚ್ಚಾಗಿ ಲ್ಯಾಂಡ್ಮಾರ್ಕ್ ಡೀಟೇಲ್ಸ್ ಸೇವ್ ಮಾಡುವಾಗ ಕಾಣಿಸ್ಕೊಳ್ಳುತ್ತೆ. ಇದು ನೋಡಕ್ಕೆ ಆಲ್ಮೋಸ್ಟ್ ಹಿಂದಿನ ಎರರ್ ತರನೇ ಇದೆ ಅಲ್ವಾ? ಆದ್ರೆ ಇದು CMMS ಟೇಬಲ್ ಅಪ್ಡೇಟ್ಗೆ ಸಂಬಂಧಿಸಿದ್ದು. ಇದಕ್ಕೂ ಕೂಡ ಹೆಚ್ಚಾಗಿ ನೆಟ್ವರ್ಕ್ ಸಮಸ್ಯೆಯೇ ಕಾರಣವಾಗಿರುತ್ತೆ. ಇದರ ಪರಿಹಾರವಂತೂ ಇನ್ನೂ ಸಿಂಪಲ್. ಕೇವಲ ಓಕೆ ಬಟನ್ ಕ್ಲಿಕ್ ಮಾಡಿ ಮತ್ತೆ ಸೇವ್ ಮಾಡೋಕೆ ಟ್ರೈ ಮಾಡಿ. ಜಾಸ್ತಿ ಸಲ ಇದು ವರ್ಕ್ ಆಗುತ್ತೆ. ಸರಿ, ಇಷ್ಟೊತ್ತು ಅಪ್ಲಿಕೇಶನ್ ಒಳಗೆ ಬರೋ ಸಮಸ್ಯೆಗಳನ್ನ ನೋಡಿದ್ವಿ. ಈಗ ಅಪ್ಲಿಕೇಶನ್ಗೆ ಲಾಗಿನ್ ಆಗುವಾಗಲೇ ಬರುವ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು ಅಂತ ನೋಡೋಣ. ಲಾಗಿನ್ ಆಗೋಕೆ ಒನ್ ಟೈಮ್ ಪಾಸ್ವರ್ಡ್ ಅಂದ್ರೆ OTP ಬೇಕೇ ಬೇಕು. ಒಂದು ವೇಳೆ ಆ OTPನೇ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಒಂದು ವೇಳೆ ನಿಮಗೆ CMMSಗೆ OTP ಬಂದು HLBCಗೆ ಮಾತ್ರ OTP ಬರ್ತಾ ಇಲ್ಲ ಅಂದ್ರೆ ಇದು ಒಂದು ನಿರ್ದಿಷ್ಟ ಸಮಸ್ಯೆಯ ಸಂಕೇತ. ಇದನ್ನ ನಾವು ಮೇಲಧಿಕಾರಿಗಳ ಗಮನಕ್ಕೆ ತರಬೇಕಾಗತ್ತೆ. ಈ ತರದ ಸಮಸ್ಯೆಗೆ ಸದ್ಯಕ್ಕಿರೋ ಒಂದೇ ಒಂದು ಪರಿಹಾರ ಅಂದ್ರೆ ತಕ್ಷಣ ನಿಮ್ಮ ಜಿಲ್ಲಾ ಜನಗಣತಿ ಕಚೇರಿ ಅಂದ್ರೆ DCOಗೆ ರಿಪೋರ್ಟ್ ಮಾಡೋದು. ಅವರೇ ಇದನ್ನ ಸರಿಪಡಿಸಬಲ್ಲರು. ಈಗ ಇನ್ನೊಂದು ವಿಚಿತ್ರ ಎರರ್ ಬಗ್ಗೆ ನೋಡೋಣ. ಲಾಗಿನ್ ಆದ್ಮೇಲೆ ಅನ್ಆಥರೈಸ್ಡ್ ಅಂತ ಮೆಸೇಜ್ ಯಾಕೆ ಬರುತ್ತೆ? ಅದಕ್ಕೆ ಕಾರಣ ಏನು? ಈ ಪೇಜ್ ಕಾಣಿಸ್ತು ಅಂದ್ರೆ ಅದರ ಅರ್ಥ ತುಂಬಾ ಸಿಂಪಲ್. ಬಳಕೆದಾರರಿಗೆ ಯಾವ ಪೇಜ್ ನೋಡೋಕೆ ಪರ್ಮಿಷನ್ ಇಲ್ವೋ ಆ ಪೇಜ್ ನೋಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಈ ಎರರ್ ಬರೋಕೆ ಮುಖ್ಯ ಕಾರಣ ಬೇರೆಯವರ ಅಕೌಂಟಿಂದ ಬಂದ URL ಅಥವಾ ಲಿಂಕ್ ಅನ್ನು ನೇರವಾಗಿ ಬಳಸೋದು. ದಯವಿಟ್ಟು ಹಾಗೆ ಮಾಡಬೇಡಿ. ಯಾವಾಗ್ಲೂ ಅಪ್ಲಿಕೇಶನ್ನ ಮೆನುಗಳನ್ನು ಬಳಸಿಯೇ ನಿಮಗೆ ಬೇಕಾದ ಪೇಜ್ಗೆ ಹೋಗಿ. ಸರಿ, ಕೊನೆಯದಾಗಿ ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲಾ ವಿಷಯಗಳ ಒಂದು ಸಾರಾಂಶ ಮತ್ತೆ ಖಂಡಿತವಾಗಿಯೂ ನೆನ್ಪಿಡ್ಲೇಬೇಕಾದ ಕೆಲವು ಪ್ರಮುಖ ಅಂಶಗಳನ್ನ ಒಮ್ಮೆ ನೋಡ್ಬಿಡೋಣ. ಬ್ರೌಸರ್ ಕ್ಯಾಶ್ ಕ್ಲಿಯರ್ ಮಾಡೋದು ಒಂದು ಒಳ್ಳೆ ಅಭ್ಯಾಸ. ಮತ್ತೆ ಒಂದೇ ಕಂಪ್ಯೂಟರಲ್ಲಿ ಬೇರೆ ಬೇರೆ ರೋಲ್ ಇರೋರ್ ಕೆಲಸ ಮಾಡೋದಾದ್ರೆ ಬೇರೆ ಬೇರೆ ಬ್ರೌಸರ್ ಬಳಸಿ. ಕೆಲವೊಮ್ಮೆ ಸ್ವಲ್ಪ ಹೊತ್ತು ಸುಮ್ಮನೆ ಕಾಯೋದ್ರಿಂದ ಕೂಡ ಸಮಸ್ಯೆ ಬಗೆಹರಿಯುತ್ತೆ. ಈ ಅಭ್ಯಾಸಗಳು ಹಲವು ಸಮಸ್ಯೆಗಳನ್ನ ಪರಿಹರಿಸಬಲ್ಲವು. ಈ ಎಲ್ಲಾ ಸಲಹೆಗಳು ಮತ್ತು ಪರಿಹಾರಗಳು ನಿಮ್ಮ ಕೆಲಸವನ್ನ ಖಂಡಿತ ಸುಲಭ ಮಾಡುತ್ತೆ ಅಂತ ನಾವು ಭಾವಿಸ್ತೀವಿ. ಜನಗಣತಿಯ ಈ ಮಹತ್ವದ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ನಡೆಯಲಿ. ಧನ್ಯವಾದಗಳು.